Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಡೇ 2 ಸ್ಟಾಮ್ಸ್ ಪೋಸ್ಟ್ ಡೇ ಅನಾಲಿಸ್ಗೆ ಸ್ವಾಗತ. ಇಂಡಿಯಾ ಲೀಡ್ ಬೈ 286 ರನ್ನು 400 ಪ್ಲಸ್ ಅಲ್ಲಿ ನಮ್ಮ ಇಂಡಿಯಾ ಆಡ್ತಿದೆ. ಕಳ್ಕೊಂಡಿರೋಂಥದ್ದು 5 ವಿಕೆಟ್. ನೆನ್ನೆ 2 ವಿಕೆಟ್ ನ ಕಳ್ಕೊಂಡಿತ್ತು. 3 ಸೆಷನ್ ಆದ್ರೂ 3 ವಿಕೆಟ್ ಎತ್ತದ್ರಲ್ಲಿ ಇವ್ರು ಯಶಸ್ವಿ ಆಗಿದ್ದಾರೆ. ನೋಡಿ ಇಲ್ಲಿ ಒಂದೊಂದು ಸೆಷನ್ ಒಂದೊಂದು ವಿಕೆಟ್ ಎತ್ತಾರ ನೋಡ್ರಪ್ಪ. ಇಲ್ಲಿ ವೆಸ್ಟ್ ಇಂಡೀಸ್ ಅವರು ಯಾವ ರೇಂಜಿಗೆ ಬಿದೋಗ್ಬಿಟ್ಟೋಯ್ತೆ ವೆಸ್ಟ್ ಇಂಡೀಸ್ ಕ್ರಿಕೆಟು. ಎದಳುವಂತ ಯಾವುದೇ ಸೂಚನೆಗಳಂತೂ ಕಾಣಿಸ್ತಾ ಇಲ್ಲ. ಈ ಮ್ಯಾಚ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಟೆಸ್ಟ್ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ದೀನಿ. ಬೇರೆ ಫಾರ್ಮೆಟ್ಲು ಕೂಡ ಬಿದ್ದೋಗಿದ್ರೆ, ಬಟ್ ಟೆಸ್ಟ್ ಕ್ರಿಕೆಟ್ ಅಂತ ಅಂದಾಗ ಒಂದು ಜಮಾನ ಇತ್ತು, ಎಲ್ಲಾರು ಅದ್ರಸ್ಬಿಟ್ಟಿದ್ರು ವೆಸ್ಟ್ ಇಂಡೀಸ್ ಅವರು. ಬಟ್ ಈ ಗಿಮಾನ ಎಲ್ಲ ಮತ್ತೆ ವಾಪಸ್ ಬರುತ್ತೇನೋ ಅಂತ ಅನ್ಕೊಂತಿದ್ರೆ ಆ ಜಮಾನ ಬರಂಗ್ ಕಾಣೋದೇನೆ ಇಲ್ಲ. ಅಷ್ಟು ಒಂದು ಕಳಪೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಅನ್ನೋದಕ್ಕಿಂತ ವಿಕೆಟ್ ಎತ್ತಕ್ಕಾಗ್ತಿಲ್ಲ ಅವ್ರ ಕೈಲಿ. ನೋಡಿ ಹೆಂಗ್ ಆಡ್ತಾ ಇದಾರೆ ಅಂತ. ಇಂಡಿಯಾದವರು ಅಷ್ಟೇ ಏನಂತ ಹೆವಿ ಸ್ಕೋರ್ ಏನೋ ಅವ್ರ ಅಜ್ಜಿ ಹಾಕೊಂಡು ಗುಮ್ತಾ ಇಲ್ಲ, ನಿಧಾನಕ್ಕೆ ಆಡ್ತಿದ್ದಾರೆ. ಇವತ್ತು ನೋಡಿ ಟ್ರಿಪಲ್ ಸೆಂಚುರಿ, 3 ಸೆಂಚುರಿಗಳು ನೋಡೋದಕ್ಕೆ ಸಿಕ್ಕಿದ್ದು, 3 ಸೆಂಚುರಿಯನ್ಸ್ ನೋಡೋದಕ್ಕೆ ಸಿಕ್ಕಿದ್ದು ಇವತ್ತು. KL ರಾಹುಲ್, ಧ್ರುವ್ ಜುರಲ್, ರವೀಂದ್ರ ಜಡೇಜಾ ಅಲ್ಲಿ ಒಂದೇ ದಿನ 3 ಸೆಂಚುರಿ. ನೆನ್ನೆ ಬಂದಿತ್ತು 50 KL ರಾಹುಲ್. ಅದು ಬಿಡುತ್ತು ಅಂದ್ರೆ ಈ ಕಡೆಯಿಂದ 3 ಸೆಂಚುರಿ ಒಂದೇ ದಿನನೇ ಬಂದಿರೋದಲ್ವಾ. 3 ಸೆಂಚುರಿ ಒಂದೇ ದಿನ ಹೊಡ್ಸ್ಕೊಂತಾರೆ ಅಂತಂದ್ರೆ ರನ್ಸ್ಗಳು ಏನ ಅಂತ ಅದೇ ಆಡಿದರೆ ಆಲ್ಮೋಸ್ಟ್ ಕ್ಲೋಸ್ ಟು 200 ಬಾಲ್ ತಗೊಂಡಿದ್ದಾರೆ. KL ರಾಹುಲ್ ಕೂಡ ಕ್ಲೋಸ್ ಟು 200 ಬಾಲ್ ತಗೊಂಡಿದ್ದಾರೆ. ಈ ಕಡೆಯಿಂದ ಧ್ರುವ್ ಜುರಲ್ 200 ಪ್ಲಸ್ ಆಡಿದ್ದಾರೆ. ಈ ಕಡೆಯಿಂದ ರವೀಂದ್ರ ಜಡೇಜಾ ಆಲ್ಮೋಸ್ಟ್ 175 ಪ್ಲಸ್ ಬಾಲ್ಸ್ ತಗೊಂಡ್ಬಿಟ್ಟು ಸೆಂಚುರಿ ಹೊಡೆದಿರುವಂಥದ್ದು. ನೋಡೋಕೆ ರವೀಂದ್ರ ಜಡೇಜಾ ಒಂದು ಸ್ವಲ್ಪ ಫಾಸ್ಟೆಸ್ಟ್ ಅಂತ ಹೇಳ್ಬೇಕು. ಸೊ 3 ಜನ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಂಗೆ ನೋಡಕ್ ಹೋದ್ರೆ ಯಶಸ್ವಿ ಜೈಸ್ವಾಲ್ ಅಲ್ಲಿ ಸ್ವಲ್ಪ ಕೊಲ್ಟೆ ಆದ್ರು ಅಂತ ಹೇಳ್ಬೇಕು. ಅವರು ಕೂಡ ಅಲ್ಲಿ ಓಪನರ್ಸ್ಗಳು ಅವರೇ ನೆನ್ನೆ ಇನಿಷಿಯೇಟ್ ಮಾಡಿದ್ರಲ್ಲ. ಶುಭ್ಮನ್ ಗಿಲ್ ಕೂಡ ಒಂದು 50 ಬಂತು. ಶುಭ್ಮನ್ ಗಿಲ್ ಕೂಡ ಅವ್ರು ಔಟ್ ಆಗಂತ ಬಾಲೇನಲ್ಲ ಅದು. ಅಲ್ಲಿ ಶುಭ್ಮನ್ ಗಿಲ್ ಅವ್ರನ್ನೇ ಉಲ್ಟಾ ತಿರ್ಕೊಂಡು ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ಅಂತ ಹೇಳ್ಬೇಕು. ಅಂಡ್ KL ರಾಹುಲ್ ಕವರ್ಸ್ ಅಲ್ಲಿ ಔಟ್ ಆಗಿದ್ದು. ಅದು ಏನಂತ ವಿಕೆಟ್ ಟೇಕಿಂಗ್ ಬಾಲ್ ತರ ಏನು ಕಾಣಿಸ್ಲಿಲ್ಲ, ಬಟ್ ಮಿಸ್ ಜಡ್ಜ್ ಮಾಡ್ಬಿಟ್ಟು ಔಟ್ ಆಗಿದ್ದು ಕವರ್ಸ್ ಅಲ್ಲಿ. ಆಮೇಲೆ ಲಾಸ್ಟಿಗೆ ಇಲ್ಲಿ ಔಟ್ ಆಗಿದ್ದು ಧ್ರುವ್ ಜುರಲ್ ಅವರು. ಅದೇನು ಭಾರಿ ದೊಡ್ಡ ಬಾಲ್ ಅಂತ ಹೇಳಕ್ಕಾಗುತ್ತೆ. ಅಲ್ಲಿ ಧ್ರುವ್ ಜುರಲ್ ಔಟ್ ಆಗಿದ್ದು. ಏನಂಗಂದ್ರೆ ಅವ್ರು ವಿಕೆಟೇ ಎತ್ತಿಲ್ವಾ ಅಂತ ಕೇಳ್ತೀರಾ. ಎತ್ತಿದ್ರು ವಿಕೆಟ್, ಬಟ್ ಏನಂತ ಕನ್ವಿನ್ಸಿಂಗ್ ಬೌಲಿಂಗ್ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಏನೋ ಇವ್ರು ಆಲ್ ಔಟ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಹೌದು, ಇವಾಗ 280 ಪ್ಲಸ್ ಲೀಡ್ ಇದೆ ನಮಗೆ. ಏನೊಂದು ಸಾಕು, ಒಂದು 500 ರನ್ ಮಾರ್ಜಿನ್ ಕೊಡ್ತು ಅಂದ್ರೆ ಇವ್ರು 500 ರನ್ ಎಲ್ಲಿ ಹೊಡಿತಾರೆ ಅವರು. ಓವರ್ ಕಾನ್ಫಿಡೆನ್ಸ್ ಬೇಡಾಕರೋ ಏನ್ ಬೇಕಾರೋ ಆಗ್ಬಿಡ್ತದೆ ಅಂತ ಹೇಳ್ಬೋದು ನೀವು. ಬಟ್ ತೀರಾ ಒನ್ ಸೈಡ್ ಮ್ಯಾಚ್ ಗುರು ಇದು. ಯಾವ ಮಗ ನೋಡ್ತಾವನೆ ಮ್ಯಾಚ್ ಅಂತ ಅನ್ನಿಸ್ಬಿಡ್ತು ನನಗೆ. ಹೌದು, 3 ಸೆಂಚುರೀಸ್ ಬಂದಿರ್ಬೋದು. KL ರಾಹುಲ್ ಮಸ್ತಾಗಿ ಆಡಿರ್ಬೋದು, ಈ ಕಡೆಯಿಂದ ಗಿಲ್ ಚೆನ್ನಾಗಿ ಆಡಿರ್ಬೋದು, ಜೊತೆಗೆ ಜೈಸ್ವಾಲ್ ಏನಕ್ಕೆ ಬರ್ತಾರೆ, ಜೋರಾಲ್ ಚೆನ್ನಾಗಿ ಆಡಿರ್ಬೋದು, ಜೊತೆಗೆ ಜಡೇಜಾ ಮಸ್ತಾಗಿ ಆಡಿರ್ಬೋದು. ಆಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಯಾರು ನೋಡ್ತಾವ್ರೆ ಈ ಮ್ಯಾಚ್ ನ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾರು ನೋಡ್ತಾ ಇಲ್ಲ ಅಂತ ಅನ್ನಿಸ್ತೈತೆ ಮ್ಯಾಚ್ ನ. ಗೊತ್ತು ಹೆಂಗಿದ್ರು ಇಂಡಿಯಾ ಗೆಲ್ತಾರೆ ಅಂತ. ಸೊ ಈ ತರ ಆಯ್ತು ಅಂದ್ರೆ ಅದಕ್ಕೋಸ್ಕರನೇ ಡಿಫ್ರೆಂಟ್ ಟೈರ್ಸ್ ಬರಬೇಕು ಅಂತ, 2 ಟೈರ್ ಬರಬೇಕು ಟೆಸ್ಟ್ ಕ್ರಿಕೆಟ್ ಅಲ್ಲಿ ಅಂತ ಎಲ್ಲರೂ ಕೇಳ್ಕೊಳ್ಳುವಂಥದ್ದು. ಇವಾಗ ವೆಸ್ಟ್ ಇಂಡೀಸ್ ನ ಟೈರ್ 2 ಹಾಕ್ಬಿಡ್ಬೇಕು, ಇಂಡಿಯಾನ ಸಲೀಸಾಗಿ ಟೈರ್ 1 ಹಾಕ್ಬಿಡ್ಬೇಕು. ಟೈರ್ 1 ಅಲ್ಲಿ ಆಲ್ಮೋಸ್ಟ್ ಎಷ್ಟು 2 ವರ್ಷಕ್ಕೆ ಒಂದೊಂದು ಸೀರೀಸ್ ಬರೋ ತರ, ಇವಾಗ 2 ವರ್ಷಕ್ಕೆ ಒಂದೊಂದು ಸೀರೀಸ್ ಬರೋ ತರ ಇದೆ. ಅವಾಗ ವರ್ಷಕ್ಕೆ ಒಂದೊಂದು ಸೀರೀಸ್ ಬರೋ ತರ ಇರುತ್ತೆ ಅಂತ ಕಾಣಿಸುತ್ತೆ. ಏನಾದ್ರು ಈ ತರ ಟೈರ್ ತರ ಏನಾದ್ರು ಆಡ್ತು ಅಂದ್ರೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಇಂಡಿಯಾ, ಸೌತ್ ಆಫ್ರಿಕಾ ಇಂಥ ದೊಡ್ಡ ನೇಷನ್ಗಳು ಅವ್ರವ್ರ ಮೇಲೆ ಆಡ್ಕೊಳ್ಳೋತರ. ಸೊ ಆ ತರ ಟೈರ್ಗಳೇನಾದ್ರು ಬಂತು ಅಂತಂದ್ರೆ ನೋಡೋದು ಕೂಡ ಚೆನ್ನಾಗಿರುತ್ತೆ. ಈ ತರ ವೆಸ್ಟ್ ಇಂಡೀಸ್ ಮೇಲೆ ಆಡೋದು, ಇಂಡಿಯಾ ಜಿಂಬಾಬ್ವೆ ಮೇಲೆ ಆಡೋದು, ಇವೆಲ್ಲ ಆಯ್ತು ಅಂತಂದ್ರೆ ನಿಜವಾಗ್ಲೂ ಒಂಥರ ಯಾರು ನೋಡೋದು ಇಲ್ಲ. ವ್ಯೂವರ್ಶಿಪ್ ಕೂಡ ಲಾಸು, ಎಲ್ಲರಿಗೂ ಕೂಡ ಲಾಸು. ಇಂಡಿಯಾ ಏನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಗೊತ್ತು ಮ್ಯಾಚ್ ಗೆಲ್ತಾರೆ ಆರಾಮಾಗಿ ಅಂತ. ಮ್ಯಾಚ್ ಏನಕ್ಕೆ ನೋಡಬೇಕು ಅಂತಂದ್ರೆ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಒಂದು ಕಾಂಪಿಟೇಷನ್ ಇತ್ತು ಅಂದ್ರೆ ಜನ ಮ್ಯಾಚ್ ನೋಡ್ತಾರೆ. ಈ ತರ ಮೊದಲೇ ಟೆಸ್ಟ್ ಕ್ರಿಕೆಟ್ ಈ ತರ ಆಯ್ತು ಅಂದ್ರೆ ಮ್ಯಾಚ್ ನ ಯಾವ ಮಗತನ ನೋಡ್ತಾರೆ. ಅದೇ ನೋಡಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಇಂಗ್ಲೆಂಡ್ ಸೀರೀಸು ಇಂಥವಾದ್ರೆ ನೋಡ್ತಾರೆ ಜನ ಕೂತ್ಕೊಂಡು. ಏನು ಮಾಡೋದಕ್ಕಾಗೋದಿಲ್ಲ. ಇದು ಒನ್ ಸೈಡ್ ಸೀರೀಸು, ಒನ್ ಸೈಡ್ ಮ್ಯಾಚ್ನು ಕೂಡ ಹಂಗೇನೆ. ಖಂಡಿತ ಇಂಡಿಯಾ ಇದನ್ನ ಗೆದ್ದೇ ಗೆಲ್ತಾರೆ. ಬಟ್ ಯಾವ ತರ ಗೆಲ್ತಾರೆ ಅಂತ ಇನ್ನೂ ಸಹ ಗೊತ್ತಿಲ್ಲ, ನೋಡ್ಬೇಕಾಗತ್ತೆ. ನನ್ನ ಪ್ರಕಾರ ಇನ್ನಿಂಗ್ಸ್ ಮಾರ್ಜಿನ್ ಅಂತೂ ಖಂಡಿತ ಗೆದ್ದೇ ಗೆಲ್ತಾರೆ. ಅಂಡ್ ಟ್ರಿಪಲ್ ಸೆಂಚುರಿಯನ್ಸ್ ಇವತ್ತು 3 ಸೆಂಚುರೀಸ್ ಹೊಡೆದಿರಲ್ಲ, ಅವ್ರಿಗಂತೂ ಕ್ರೆಡಿಟ್ ಖಂಡಿತ ಕೊಡ್ಲೇಬೇಕು. ನಿಧಾನವಾದ್ರೂ ಕೂಡ ಸಾಕು, ನಿಧಾನಕ್ಕೆ ನಾವೇನಲ್ಲೇನು ಇವ್ರ ಮೇಲೆ ಏನು ದೊಡ್ಡ ಸಾಧನೆ ಮಾಡ್ಬಿಡ್ಬೇಕಾ, ನಾಯಿ ಹೊಡೆದಂಗೆ ಮಾಡ್ಬಿಟ್ಟು ರೆಕಾರ್ಡ್ ಮಾಡ್ಬಿಡ್ಬೇಕು ಇವ್ರ ಮೇಲೆ. ಆ ಥರ ಉದ್ದೇಶ ಇಲ್ಲ. ಜಸ್ಟ್ ಮ್ಯಾಚ್ ಗೆಲ್ಲೋದಕ್ಕೋಸ್ಕರ ಆಡ್ತಾ ಇದ್ದಾರೆ ಅಷ್ಟೇ. ನಾನು ತಾಜಾಗಿ ನಿಧಾನಕ್ಕೆ ಆಡ್ತಾ ಇದ್ದಾರೆ. ನಮ್ಮ ಇಂಡಿಯಾದ್ರು ಕೂಡ ತಲೆಗೆ ಏನು ಹಾಕೋಣಕ್ಕೆ ಹೋಗಿಲ್ಲ. ಒಂದು ದಿನಕ್ಕೆ 400 ಹೊಡಿಬೇಕು, 500 ಹೊಡಿಬೇಕು ಆ ಥರ ಎಲ್ಲ ಏನು ತಲೆಗೆ ಹಾಕೊಂಡಿಲ್ಲ. ನಿಮ್ಗೆ ಏನು ಅನ್ನಿಸ್ತು ವೆಸ್ಟ್ ಇಂಡೀಸ್ ಅವರ ಪರ್ಫಾರ್ಮೆನ್ಸು? ಕಾಮೆಂಟ್ ಸೆಕ್ಷನ್ ಆಗಿ ಅಲ್ಲಿ ಹೇಳ್ಕೊಳ್ಳೋ ಥರ ಎಲ್ಲ ಏನೂ ಮಾಡಿಲ್ಲ. ಅದಕ್ಕೋಸ್ಕರ ಅವ್ರು ಏನೋ ಹೆಸರುಗಳನ್ನ ಮೆನ್ಷನ್ ಮಾಡಕ್ಕೆ ಹೋಗ್ತಾರಲ್ಲ ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸ್ಗೂ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.